ನಮ್ಮ 5 ಟೈಗರ್ ಪಾಯ್ಸನ್ ಆಗಿರೋದು, MMLs ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇರೋದು ಒಂದು ಕಾರಣ ಬರ್ತಿರೋದೇನೆಂದ್ರೆ 3 ತಿಂಗಳಿಂದ ಅಲ್ಲಿ ಸ್ಟಾಫ್ಗೆ ಪೇಮೆಂಟ್ ಮಾಡಿಲ್ಲ. ಇವರೆಲ್ಲ ಪೆಟಿ ಕ್ಯಾಶ್ ಪೇಮೆಂಟ್ ಸ್ಟಾಫು, ಡೈಲಿ ವೇಜರ್ಸ್. ಇವ್ರಿಗೆ 3 ತಿಂಗಳು ಸಂಬಳ ಕೊಟ್ಟಿಲ್ಲ. ಸಂಬಳ ಕೊಡದವರೆ ಇವರು ಹೇಗೆ ನಮ್ಮ ವಾಚರ್ಸ್ಗೆ ಕೆಲಸ ಮಾಡಕ್ಕೆ ಹೇಳ್ತಾರೆ. ಅಲ್ಲಿಗೊಬ್ಬರು ಕಾಂಟ್ರಾಕ್ಟರ್ ಇದ್ರು, ಅವ್ರ ಕಡೆಯಿಂದ ಇದು ಪೇಮೆಂಟ್ ಆಗೋದು. ಅವ್ರಿಗೆ 2 ಕೋಟಿ ಏನೋ ಬ್ಯಾಲೆನ್ಸ್ ಇದೆ ಅಂದ್ಬಿಟ್ಟು ಅವರು ನಮ್ಮ ಕೈಗೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರು ನಿಲ್ಲಿಸಿದ್ದಾರೆ. 3 ತಿಂಗಳ ಹಿಂದೆ ಇವರೆಲ್ಲ ಒಂದು 50 ಜನ ಸೇರ್ಕೊಂಡು ಸ್ಟಾಫ್ ಹೋಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಫಾರೆಸ್ಟ್ ಆಫೀಸರ್ ಎದುರಿಗೆ ಹೋಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ನಮ್ಗೆ ದುಡ್ಡು ಬರ್ತಿಲ್ಲ, ಫ್ಯಾಮಿಲಿಗೆ ತೊಂದರೆ ಆಗ್ತಿದೆ, ಊಟಕ್ಕೂ ತೊಂದರೆ ಆಗ್ತಿದೆ, ಹಾಸ್ಪಿಟಲ್ ಎಕ್ಸ್ಪೆನ್ಸ್ಗೂ ಬೇಕು ಅಂದ್ಬಿಟ್ಟು ಹೋಗಿ ಮಾತಾಡಿದ್ದಾರೆ. ಆದ್ರೂ ಏನು ಆಗಿಲ್ಲ. ಇನ್ನೊಂದು ವಿಷಯ ಏನ್ ಬರೋದಂದ್ರೆ, ಈ ಕಾಂಟ್ರಾಕ್ಟರ್ಗೆ ದುಡ್ಡು 2 ಕೋಟಿ ಕೊಡದವರಾದ್ರು ಬೇರೆ ಯಾರು ಕಾಂಟ್ರಾಕ್ಟರ್ ಆಲ್ರೆಡಿ ಲೈನ್ ಅಪ್ ಮಾಡಿದ್ದಾರಂತೆ. ಸೊ ಬರ್ತಿರೋದಿಲ್ಲಂದ್ರೆ ಸೀನಿಯರ್ ಆಫೀಸರ್ಸ್ ಮಿಸ್ಟೇಕು. ಅಲ್ಲಿನ DCF ಚಕ್ರಪಾಣಿ ಅವರು ಮುಂಚೆನೆ ಸಸ್ಪೆಂಡ್ ಆಗಿದ್ರು. ಅವ್ರನ್ನ ತಗೊಂಡ್ಬಂದ್ಬಿಟ್ಟು ಎಕ್ಸಿಕ್ಯೂಟಿವ್ ಪೋಸ್ಟ್ ಕೊಟ್ಟಿದ್ದು ಸರ್ಕಾರದ ಬಹಳ ದೊಡ್ಡ ತಪ್ಪಿದೆ. ಅವ್ರಕ್ಕಿಂತ ಒಬ್ರು ಸೀನಿಯರ್ ಇರೋದು CCF ಅಂದ್ಬಿಟ್ಟು ಈರೆಲ್ಲ ಚಾಮರಾಜನಗರ CCF ಅವರಾದ್ರೂ ಏನಾದ್ರು ಮಾಡ್ಬೇಕಾಯ್ತು. ಸೊ ಎರಡರದ್ದು ಪ್ರಾಬ್ಲಮ್ ಬರುತ್ತೆ ಇಲ್ಲಿ. ಅದ್ರ ಮೇಲೆ ಇರೋದು ABPCCF ವೈಲ್ಡ್ ಲೈಫ್ ಮತ್ತೆ PCCF ವೈಲ್ಡ್ ಲೈಫ್ ಬರ್ತಿದೆ. ಇವರೆಲ್ಲ ಏನ್ ಮಾಡ್ತಿದ್ರು? ಇವರೆಲ್ಲ ಇದು ನಮ್ಮ ಹುಲಿಗಳು ಇಷ್ಟು ಸತ್ತಿದೆ ಅಂದ್ರೆ ಇವ್ರದೆಲ್ಲ ಕಾರಣ ಇದೆ. ಈಗ DCF ಮಾಡಿಲ್ಲ ಅಂದ್ರೆ ಅವ್ರಿಗಿನ ಒಬ್ರು ಸೀನಿಯರ್ ಆಫೀಸರ್ ಇದ್ದಾರೆ, ಅವರು ಏನಾದ್ರು ಮಾಡ್ಬೇಕಾಯ್ತು. ಅವ್ರಕಿನ್ನ ಸೀನಿಯರ್ ಬೇರೆ ಆಫೀಸರ್ಗಳು ಅವರಾದ್ರೂ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಯ್ತು. ಇವ್ರು ಮಾಡ್ತಿರೋದ್ರಿಂದ ಸ್ಟಾಫ್ಗೆ ತೊಂದರೆ ಕೊಟ್ಕೊಂಡು ಸ್ಟಾಫ್ ಸ್ವಲ್ಪ ಏನೋ ರಿಲ್ಯಾಕ್ಸ್ ಮಾಡಿದ್ವಿ. 5 ಟೈಗರ್ ಸತ್ತಿದೆ. ಈಗ ಎಲ್ರೂ ಕಾರಣ ಗೊತ್ತು, ಯಾರು ಹೊಣೆ ಅಂದ್ಬಿಟ್ಟಿದ್ದು. ಸೊ ಇದು ಎಲ್ಲರದ್ದು ಮಿಸ್ಟೇಕ್ ಇದೆ. ಫಸ್ಟ್ ಸರ್ಕಾರ ಮಾಡಿದ ತಪ್ಪು. ಇಂಥ ಆಫೀಸರ್ ಸಸ್ಪೆಂಡ್ ಆಗಿರೋ ಆಫೀಸರ್ ತಗೊಂಡೋಗಿ ಇಂಥ ಪೊಸಿಷನ್ ಕೊಟ್ಟಿರೋದು, ಎಕ್ಸಿಕ್ಯೂಟಿವ್ ಪೋಸ್ಟ್ ಕೊಟ್ಟಿರೋದು. ಆಮೇಲೆ CF ನಿರ್ಲಕ್ಷ್ಯ, ಅವ್ರ ಜೂನಿಯರ್ ಆಫೀಸರ್ಸ್ ನಿರ್ಲಕ್ಷ್ಯ ಇದೆ, ಅವ್ರ ಸೀನಿಯರ್ ಆಫೀಸರ್ಸ್ ನಿರ್ಲಕ್ಷ್ಯ ಇದೆ. ಇವರಿಂದ 5 ಹುಲಿ ಬಲಿ ಆಗಿದೆ. ಇದು ನಮ್ಮ ನ್ಯಾಷನಲ್ ಅನಿಮಲ್. ಇಷ್ಟು ಕೆಟ್ಟದಾಗೆ ಅಡ್ಮಿನಿಸ್ಟ್ರೇಷನ್ ಇದ್ರೆ ಏನು ಉಳಿಯಲ್ಲ ನಮ್ಮ ಕರ್ನಾಟಕದಲ್ಲಿ.